ಸರ್ ನಮಸ್ತೆ. ನನ್ನ ಹೆಸರು ಗೋಪಾಲಕೃಷ್ಣ ಅಂತ. 25 ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೇನೆ. ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದೇನೆ. ಈ ಹೀರೆ ಗಿಡ ಸಹ ನಾನು ಸುಮಾರು ವರ್ಷಗಳಿಂದ ಬೆಳೀತಾ ಇದ್ದೆ. ಸೊ ಇದಕ್ಕೆ ಈ ಕೆಂಪು ನೊಣ ಅಥವಾ ಊಜಿ ಅಂತ ಏನು ಕರಿತೀವಿ, ಇದರ ಹಾವಳಿ ತುಂಬ ಇತ್ತು. ನಾವು ಎಷ್ಟೇ ರಾಸಾಯನಿಕ ಔಷಧಿಗಳನ್ನ ಸ್ಪ್ರೇ ಮಾಡಿದ್ರು ಸಹ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ, ತುಂಬ ಹಾಳಾಗ್ತಾ ಇತ್ತು. ಹಾಗೆ ನಮ್ಮ ಸ್ನೇಹಿತರೊಬ್ಬರು ಈ ಗಯಾಜಿನ್ ಕಂಪ್ನಿಯ ಈ ಮೋಹಕ ಬಲೆಯನ್ನು ನಮಗೆ ಪರಿಚಯಿಸಿದ್ರು. ಇದನ್ನು ಹಾಕಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ. ಇದು ಹಾಕಿದ ನಂತರ ನಮಗೆ ಸಾಕಷ್ಟು ಒಳ್ಳೇದು ಅನಿಸಿದೆ. ಯಾಕಂದರೆ 70 80 90% ಅವಾಯ್ಡ್ ಆಗುತ್ತೆ. ಯಾಕಂದರೆ ಇದರೊಳಗಡೆ ಊಜಿ ಒಂದ್ಸರಿ ಒಳಗಡೆ ಹೋಯ್ತು ಅಂದರೆ ಮತ್ತೆ ಅದು ಹೊರಗಡೆ ಬರೋದಿಲ್ಲ. ಅದರಿಂದ ಕಾಯಿಗೆ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಇದು ಕಡಿಮೆ ವೆಚ್ಚ ಸಹ. ನಮಗೆ ಇದು ಹಾಕ್ಬಿಟ್ರೆ 2 ತಿಂಗಳವರೆಗೂ ಕೆಲಸ ಮಾಡೋದು. ಒಂದು ಸಾರಿ ನಾವು 1,500 ಇಂದ 2,000 ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ 2 ತಿಂಗಳು ಉಪಯೋಗ ಬರುತ್ತೆ. ಅದೇ ನಾವು ರಾಸಾಯನಿಕ ಸ್ಪ್ರೇ ಮಾಡಿದ್ರೆ ಒಂದು ಸಾರಿ ಸ್ಪ್ರೇ ಮಾಡಬೇಕಂದ್ರೆ ವಾರಕ್ಕೆ 1 ರಿಂದ 2 ಬಾರಿ ಸ್ಪ್ರೇ ಮಾಡಬೇಕು. 2 ರಿಂದ 3,000 ರೂಪಾಯಿ ರಾಸಾಯನಿಕಗಳು ನಾವು ಸ್ಪ್ರೇ ಮಾಡಬೇಕಾಗಿತ್ತು. ಆದರೆ ಈಗ ನಮ್ಗೆ ಅದೆಲ್ಲವೂ ಹಣವೂ ಉಳಿತಾಯ ಆಗಿದೆ. ಮತ್ತೆ ನಮಗೆ ಏನು ಕೆಮಿಕಲ್ ಇಂದ ಮುಕ್ತಿನೂ ಆಗಿದೆ, ಸಾವಯವ ಪರಿಸರ ಸ್ನೇಹಿನೂ ಆಗಿದೆ. ಇದನ್ನ ಉತ್ಪ್ರೇಕ್ಷವಾಗಿ ಅಥವಾ ಇನ್ನೇನೋ ಆಕರ್ಷಣೆಯಿಂದ ಹೇಳ್ತಾ ಇಲ್ಲ, ಇದನ್ನ ಅದ್ಭುತವಾಗಿ ಕೆಲಸ ಮಾಡಿದೆ. ಇದನ್ನ ನಾನು ಉಪಯೋಗಿಸಿದ ನಂತರ ಹೇಳ್ತಾ ಇದ್ದೀನಿ ಸರ್. ನಾವು ಇದನ್ನ 1 ಎಕರೆಗೆ ಜಿಗ್ಜಾಗ್ ಟೈಪ್ ಅಲ್ಲಿ 6 ಅನ್ನು ಉಪಯೋಗಿಸಿದ್ರೆ ಸಾಕಾಗುತ್ತೆ. ಮತ್ತೆ ಇದನ್ನ ನಾವೇನು ಸಾಕಂಗಿಲ್ಲ, ಮತ್ತೆ ಎಷ್ಟು ಹಲವು ವರ್ಷಗಳು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಇಲ್ಲಿದೆ ನೋಡಿ, ಇದನ್ನ ಮಾತ್ರ ನಾವು ಒಳಗಡೆ ಈ ಲಿವರ್ ಅನ್ನು ಮಾತ್ರ ನಾವು ಬದಲಾಯಿಸಿದ್ರೆ ಸಾಕಾಗುತ್ತೆ. ಇದ್ರೊಳಗಡೆ ಎಷ್ಟು ಈ ಕೆಂಪು ನೊಣಗಳು ಬಂದಿದೆ ಅನ್ನೋದನ್ನ ಒಂದ್ಸಾರಿ ತಮಗೆ ತೋರಿಸ್ಬಿಡ್ತೇನೆ ನೋಡಿ. ಇದರಲ್ಲಿ 100 ಕೆಂಪು ನೊಣಗಳು ಇದರಲ್ಲಿ ಅಟ್ರಾಕ್ಟ್ ಆಗಿ ಬಿದ್ದಿದೆ. ಸೊ ಒಳಗಡೆ ಹೋದ ನಂತರ ಇದು ಹೊರಗಡೆ ಬರೋದಿಲ್ಲ. ನಾವು ಆ ನೀರು ಹಾಕ್ಬಿಟ್ರೆ ಅದರಲ್ಲೇ ಬಿದ್ದು ಸತ್ತೋಗುತ್ತದು. ಇಷ್ಟು ನಾವು ಕೆಮಿಕಲ್ ಉಪಯೋಗಿಸಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಅಷ್ಟೊಂದು ನಮಗೆ ಇದರಲ್ಲಿ ಉಪಯೋಗ ಆಗಿದೆ.